ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ವಿಜಯನಗರ ಜಿಲ್ಲಾ ವಿವಿಧ ಭಾಗದ ದರ್ಗಾ ಹಾಗೂ ಮೆಕ್ಕಾ ಮದೀನಾದ ಸ್ತಬ್ಧಚಿತ್ರಗಳು. ಈಗ ವಾರ್ತೆಗಳ ವಿವರ. ದಿನಾಂಕ 17ರಂದು ನಗರದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತದಿಂದ ಕಲ್ಯಾಣ ಕರ್ನಾಟಕ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಈ ವೇಳೆ ಜಿಲ್ಲಾಧಿಕಾರಿಗಳಿಂದ ತಿರಂಗ ಧ್ವಜಾರೋಹಣ ನೆರವೇರಿಸಿ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಸರ್ಕಾರ ಸಾಕಷ್ಟು ಅನುದಾನ ಒದಗಿಸುತ್ತಿದೆ ಎಂದರು. ಹೀಗೆ ದಿನಾಂಕ 17ರಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ರವರು ರಿಮೋಟ್ ಬಟನ್ ಒತ್ತುವ ಮೂಲಕ 405 ಅಡಿ ಎತ್ತರದಲ್ಲಿ ತಿರಂಗ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ತೆರೆದ ಪೊಲೀಸ್ ವಾಹನವೇರಿ ಪಥಸಂಚಲನಕ್ಕೆ ತಯಾರಾಗಿ ನಿಂತಿದ್ದ ತುಕಡಿಗಳನ್ನು ಪರಿಶೀಲಿಸಿದರು. ಬಳಿಕ ಪಥಸಂಚಲನ ನಡೆಸಿಕೊಡಲಾಯಿತು. ಸೆಪ್ಟೆಂಬರ್ 17, 1948ರಲ್ಲಿ ರಜಾಕಾರರ ಹಾವಳಿಯಿಂದ ಹೈದರಾಬಾದ್ ಸಂಸ್ಥಾನದಿಂದ ವಿಮುಕ್ತಿ. ಇದೀಗ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ಮೊದಲ ಪಡೆ ವಿರೂಪಾಕ್ಷಪ್ಪ PSI ಇವರ ಪೊಲೀಸ್ ಪಡೆ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ಶಸ್ತ್ರಸಜ್ಜಿತ ಗೃಹ ರಕ್ಷಕ ದಳದ ಶ್ರೀ ವಾಲ್ಯನಾಯಕ್ ಅವರ ಪಡೆ ಇದೀಗ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗುತ್ತಿದ್ದಂತೆಯೇ ಇದರ ಹಿಂದೆಯೇ ವಿಜಯನಗರ ಕಾಲೇಜ್ NCCಯ ವಿನೋದ್ ಅಬ್ಲೂರ ಇವರ ಪಡೆ ಅತ್ಯಂತ ಶಿಸ್ತುಬದ್ಧವಾಗಿ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ಸೇವೆಗಾಗಿ ಬಾಳು ಎನ್ನುವ ಆಶಯವನ್ನಿಟ್ಟುಕೊಂಡಂತಹ ಸರ್ಕಾರಿ ಪ್ರೌಢಶಾಲೆ ಮಾಜಿ ಪುರಸಭೆ ಭಾರತ ಸೇವಾದಳದ ಸಿಂಧು ನೇತೃತ್ವದ ಪಡೆ ಇದೀಗ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ಇದರ ಹಿಂದೆಯೇ ಸರ್ಕಾರಿ ಪ್ರೌಢಶಾಲೆ ಮಾಜಿ ಪುರಸಭೆಯ ಗೈಡ್ಸ್ನ ತ್ರಿಷಾ ಇವರ ಪಡೆ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದೆ. ಕುಮಾರಿ ಸುಮಾ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಈ ಪುಟಾಣಿಯ ನೇತೃತ್ವದಲ್ಲಿ ಭಾರತ ಸೇವಾದಳ ಪಡೆ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸಿ ಈ ಪಡೆ ಮುಂದೆ ಸಾಗ್ತಾ ಇದ್ದಂತೆಯೇ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನ ಅತ್ಯಂತ ಶಿಸ್ತುಬದ್ಧವಾಗಿ ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ನಂತರದಲ್ಲಿ ನಗರಸಭೆಯ ಪೌರ ಕಾರ್ಮಿಕರ ಪಡೆ ಇದೀಗ ರಾಜಶೇಖರ್ ನೇತೃತ್ವದಲ್ಲಿ ಗೌರವ ವಂದನೆ ಸಲ್ಲಿಸಿ ಮುಂದೆ ಸಾಗಿದೆ. ಇದರ ಹಿಂದೆಯೇ IRB ಮುನ್ರಾಬಾದ್ನ ಜೈರುದ್ದೀನ್ ಇವರ ಪಡೆ ಅತ್ಯಂತ ಶಿಸ್ತುಬದ್ಧವಾಗಿ ಆಕರ್ಷಕವಾಗಿ ಬ್ಯಾಂಡ್ ವಾದನದ ಮೂಲಕ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನು. ಬಳಿಕ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ರವರು ನಿಜಾಮರ ಆಳ್ವಿಕೆಯಿಂದ ಕಲ್ಯಾಣ ಕರ್ನಾಟಕ ಅಖಂಡ ಭಾರತದಲ್ಲಿ ವಿಲೀನಗೊಂಡ ಕುರಿತು ತಿಳಿಸುತ್ತಾ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ರಚನೆಗೊಂಡಾಗಿನಿಂದ ಈ ಭಾಗದ 7 ಜಿಲ್ಲೆಗಳ ಅಭಿವೃದ್ಧಿಗೆ ಸರ್ಕಾರ ಸಾಕಷ್ಟು ಅನುದಾನ ಒದಗಿಸುತ್ತಿದೆ. ಅದರಲ್ಲಿ ಹೊಸಪೇಟೆಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ 250 ಹಾಸಿಗೆ ಆಸ್ಪತ್ರೆಯನ್ನ 400 ಹಾಸಿಗೆಗೆ ಹೆಚ್ಚಿಸಲು ಮಂಡಳಿಯಿಂದ ಅನುಮೋದನೆ ದೊರೆತಿದೆ ಎಂದರು. ಕಲ್ಯಾಣ ಕರ್ನಾಟಕದ ಜನರಿಗೆ ವಿಶೇಷ ಸ್ಥಾನಮಾನ ಕಲ್ಪಿಸುವ ಹಿತದೃಷ್ಟಿಯಿಂದ ಸಂವಿಧಾನದ ತಿದ್ದುಪಡಿ ಕಾಯ್ದೆ 371 ಜಾರಿಗೆ ತರಲಾಗಿದೆ. ಇದರಿಂದಾಗಿ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಕಲ್ಪಿಸಲು ಸಾಧ್ಯವಾಗಿದ್ದು, ಕಲ್ಯಾಣ ಕರ್ನಾಟಕದ ಭಾಗದ ವ್ಯಕ್ತಿಗೆ
7 ಜಿಲ್ಲೆಗಳಲ್ಲಿ ಶಿಕ್ಷಣ ಮತ್ತು ಉದ್ಯೋಗ ಮೀಸಲಾತಿಗಾಗಿ ಶೇಕಡ 80ರಷ್ಟು ಮೀಸಲಾತಿ ಕಲ್ಪಿಸಲಾಗಿದೆ ಮತ್ತು ಇತರೆ ಜಿಲ್ಲೆಗಳಲ್ಲಿ ಶೇಕಡ 8ರಷ್ಟು ಮೀಸಲಾತಿ ಕಲ್ಪಿಸಲಾಗಿದೆ. ಅದರಂತೆ ಅಂದಿನ ಸರ್ಕಾರ ದಿನಾಂಕ 6/11/2013 ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನು ಕಲಬುರಗಿಯಲ್ಲಿ ಸ್ಥಾಪಿಸಿದ್ದು, ಇದು ಈ ಭಾಗದ ಎಲ್ಲ 40 ಗ್ರಾಮೀಣ ಮತ್ತು ಪಟ್ಟಣ ಪ್ರದೇಶಕ್ಕೆ ಒಳಗೊಂಡಂತೆ ಶಿಕ್ಷಣ, ಮೂಲಭೂತ ಸೌಕರ್ಯ, ಆರೋಗ್ಯ, ಕುಡಿಯುವ ನೀರಿನ ವ್ಯವಸ್ಥೆ, ರಸ್ತೆ ಇನ್ನಿತರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಕ್ಕೆ ಅನುದಾನ ನೀಡಿದೆ. ಈ ಎಲ್ಲ ಅನುದಾನದಿಂದ ಜಿಲ್ಲೆಯ ಶಿಕ್ಷಣ ಸೂಚ್ಯಂಕ, ಅಭಿವೃದ್ಧಿ ಆದಾಯ ಸೂಚ್ಯಂಕ ಮತ್ತು ಆರೋಗ್ಯ ಸೂಚ್ಯಂಕಗಳು ಅಭಿವೃದ್ಧಿಗೊಂಡು ಒಟ್ಟಾರೆಯಾಗಿ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಹೆಚ್ಚಿಸುವ ಸಲುವಾಗಿ ಜಿಲ್ಲಾಡಳಿತ ಅವಿರತ ಪ್ರಯತ್ನ ಮಾಡುತ್ತಿದೆ. ಈ ವರ್ಷ 24-25ನೇ ಸಾಲಿನಲ್ಲಿ KKRDP ಮ್ಯಾಕ್ರೋ ಯೋಜನೆಯಡಿ 250 ಹಾಸಿಗೆ ಆಸ್ಪತ್ರೆಯಿಂದ 400 ಹಾಸಿಗೆ ಆಸ್ಪತ್ರೆಯಾಗಿ ಮೇಲ್ದರ್ಜೆ ಏರಿಸುವ ಪ್ರಸ್ತಾವನೆಯನ್ನು ಕೂಡ ಅಭಿವೃದ್ಧಿ ಮಂಡಳಿ ಅನುಮೋದನೆ ನೀಡಿದೆ. ಇದರಿಂದಾಗಿ ಅನೇಕ ಆಸ್ಪತ್ರೆಗಳ ರಿಪೇರಿ ಮತ್ತು ಉನ್ನತೀಕರಣ, ಅನೇಕ ಶಾಲೆಗಳ ರಿಪೇರಿ ಮತ್ತು ಉನ್ನತೀಕರಣ, ಮೂಲಭೂತ ಸೌಕರ್ಯಗಳಾದ ರಸ್ತೆಗಳು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಈ ಜಿಲ್ಲೆಗೆ ಸುಮಾರು ಅಭಿವೃದ್ಧಿ ಮಂಡಳಿ ಪ್ರಾರಂಭವಾಗಿದ್ದರಿಂದಲೂ ಇಲ್ಲಿಯವರೆಗೆ ಹೆಚ್ಚಿನ ಅನುದಾನ ನೀಡಿದ್ದು, ಒಟ್ಟಾರೆಯಾಗಿ ಸಾಕ್ಷರತೆಯ ಪ್ರಮಾಣ ಜಾಸ್ತಿಯಾಗುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕ್ರಮ ವಹಿಸಿದೆ. ಕಲ್ಯಾಣ ಕರ್ನಾಟಕ ಭಾಗವಾದ ವಿಜಯನಗರ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾವೆಲ್ಲರೂ ಒಟ್ಟಾಗಿ ದುಡಿಯಬೇಕೆಂದು ಪಣ ತೊಡುತ್ತಾ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಸಾಧಿಸುವುದೆಂಬ ದೃಢ ವಿಶ್ವಾಸದೊಂದಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಧಾನಿ ನರೇಂದ್ರ ಮೋದಿರವರು 73 ವಸಂತಗಳನ್ನ ಪೂರೈಸಿ 74ನೇ ವಸಂತಕ್ಕೆ ಕಾಲಿರಿಸಿದ್ದಾರೆ. ಈ ಭಾಗವಾಗಿ ಬಿಜೆಪಿ ಮಂಡಲದಿಂದ ಕೇಕ್ ಕತ್ತರಿಸಿ ಜನ್ಮದಿನದ ಶುಭ ಹಾರೈಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 17ರಂದು ರಾಣಿಪೇಟೆಯಲ್ಲಿ ಬರುವ ಬಿಜೆಪಿ ಕಚೇರಿಯಲ್ಲಿ ಮಂಡಲದ ಅಧ್ಯಕ್ಷ ಶಂಕರ್ ಮೇಟಿರವರ ನೇತೃತ್ವದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಪ್ರಧಾನಿಯವರಿಗೆ 74ನೇ ವರ್ಷದ ಜನ್ಮದಿನದ ಶುಭ ಹಾರೈಸಿದರು. ಅದೇ ರೀತಿ ದೇಶವನ್ನ ವಿಶ್ವಗುರುವನ್ನಾಗಿಸುವ ಶಕ್ತಿಯನ್ನ ಭಗವಂತ ಮೋದಿರವರಿಗೆ ಕಲ್ಪಿಸುವಂತಾಗಲೆಂದು ಮಂಡಲದ ಅಧ್ಯಕ್ಷರು ಈ ವೇಳೆ ಪ್ರಾರ್ಥಿಸುತ್ತಾ ಜನ್ಮದಿನದ ಶುಭ ಹಾರೈಸಿದರು. ಪ್ರಧಾನಮಂತ್ರಿಗಳಾದಂತ ಮಾನ್ಯ ನರೇಂದ್ರ ಮೋದಿಜಿ ಅವರ 74ನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಹೊಸಪೇಟೆ ಬಿಜೆಪಿ ಮಂಡಲದಿಂದ ಆಚರಿಸುತ್ತಿದ್ದೇವೆ. ಮಾನ್ಯ ನರೇಂದ್ರ ಮೋದಿ ಅವರಿಗೆ ಇನ್ನೂ ನಮ್ಮ ದೇಶ ವಿಶ್ವ ಭಾರತ ಕೊಂಡೊಯ್ತಿರುವ ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಆರೋಗ್ಯ, ಐಶ್ವರ್ಯ ಮತ್ತು ಅವ್ರಿಗೆ ಇನ್ನೂ ಯಶಸ್ಸು ಸಿಗಲಿ ಅಂತ ಹೇಳಿ ನಮ್ಮ ಎಲ್ಲಾ ಬಿಜೆಪಿ ಪದಾಧಿಕಾರಿಗಳ ಮತ್ತು ಹೊಸಪೇಟೆ ಮಂಡಲ ವತಿಯಿಂದ ಅವರಿಗೆ ಶುಭವನ್ನು ಹಾರೈಸಿದ್ದೇವೆ. ಇನ್ನು ನಮ್ಮ ಹೆಚ್ಚಿನ ಮಾತುಗಳನ್ನು ನಮ್ಮ ರೇವಣ್ ಸಿದ್ದಪ್ಪ ಅವರು ನಮ್ಮ ನರೇಂದ್ರ ಮೋದಿಜಿ ಅವರಿಗೆ ವಿಶ್ ಮಾಡಬೇಕಾಗಿ ನಾನು ಅವರಲ್ಲಿ ಕೂಡ ವಿನಂತಿ ಮಾಡ್ತಿದ್ದೇನೆ. ಹೊಸಪೇಟೆ ನಗರಸಭೆಯ ಬಿಜೆಪಿಯ ಸದಸ್ಯರಾದ ರೂಪೇಶ್ ಕುಮಾರ್ ಹಾಗೂ ರಮೇಶ್ ಗುಪ್ತಾರವರು ದಿನಾಂಕ 16ರಂದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನವನ್ನ ಸ್ವೀಕರಿಸಿದ್ದಾರೆ. ಇದಕ್ಕೂ ಮೊದಲು ನಗರಸಭಾ ಕಾರ್ಯಾಲಯದಲ್ಲಿ ಹೋಮ ನಡೆಸಿ ನಗರಸಭೆಯ ಅಭಿವೃದ್ಧಿಗೆ ವಿಘ್ನಗಳು ಬಾರದಿರಲೆಂದು ಪ್ರಾರ್ಥಿಸಲಾಗಿದೆ. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 16ರಂದು ಅಧ್ಯಕ್ಷರು, ಉಪಾಧ್ಯಕ್ಷರು ಅಧಿಕಾರ ಸ್ವೀಕರಿಸುವ ಮುನ್ನ ದಂಪತಿ ಸಮೇತ ಹೋಮ ನಡೆಸಿ ನಗರಸಭೆಯಿಂದ ನಡೆಸುವ ಅಭಿವೃದ್ಧಿಗೆ ಯಾವುದೇ ತೆರನಾದ ವಿಘ್ನಗಳು ಬಾರದಿರಲೆಂದು ಪ್ರಾರ್ಥಿಸಿದರು. ಬಳಿಕ ಅಧಿಕಾರ ಸ್ವೀಕರಿಸಲಾಗಿ ನಗರಸಭಾ ಸದಸ್ಯರು ಅಭಿಮಾನಿ ಬಳಗದಿಂದ ಹಾರ ಹಾಕಿ ಶುಭ ಹಾರೈಸಿದರು. ಬಳಿಕ ಅಧ್ಯಕ್ಷ ರೂಪೇಶ್ ಕುಮಾರ್ ರವರು ಮಾತನಾಡಿ, ನಗರದ ಹೊರವಲಯದಲ್ಲಿ ಘನತ್ಯಾಜ್ಯ ವಿಲೇವಾರಿ ಮಾಡಲು 53 ಎಕರೆ ಪ್ರದೇಶವಿದ್ದು ಅದರಲ್ಲಿ 5 ಎಕರೆ ಪ್ರದೇಶದಲ್ಲಿ ಬೀದಿ ನಾಯಿಗಳನ್ನ ಸಾಕಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿಯನ್ನ ತಪ್ಪಿಸಲಾಗುವುದೆಂದರು. ಮಾಜಿ ಸಚಿವ ಆನಂದ್ ಸಿಂಗ್ ರವರು ಕೈಗೊಂಡಿರುವ ಕೆಲ ಕಾಮಗಾರಿ ಸ್ಥಗಿತಗೊಂಡಿವೆ, ಅವುಗಳನ್ನು ಪೂರ್ಣಗೊಳಿಸಲಾಗುವುದು. ಯುಜಿಡಿ ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ತೆರಿಗೆ ವಸೂಲಾತಿಯನ್ನ 100ಕ್ಕೆ 100ರಷ್ಟು ಮಾಡಲಾಗುವುದು. ಹಳೆ ಬಾಲಕಿಯರ ಪ್ರೌಢಶಾಲೆ ಮತ್ತು ಹಳೆ ಪಿಡಬ್ಲ್ಯೂಡಿ ಕಚೇರಿಗಳನ್ನ ನವೀಕರಿಸಿ ವಾಣಿಜ್ಯ ಮಳಿಗೆಗಳನ್ನ ಮಾಡಿ ನಗರಸಭೆಗೆ ವರಮಾನ ತರುವ ಪ್ರಯತ್ನವಿದೆ ಎಂದು ತಿಳಿಸಿದರು. ಸರ್, ಕಾರಣ ಏನಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ವಿಘ್ನಗಳು ಸಂಭವಿಸಬಾರ್ದು. ಆಮೇಲೆ ನಾವು ನಮ್ಮ ನಗರಕ್ಕಾಗಿ ಮಾಡ್ತಕ್ಕಂಥ ಪ್ರತಿಯೊಂದು ಪ್ರಜೆಗಳಿಗೆ ಆರೋಗ್ಯ ಆ ದೇವರು ಕೊಟ್ಟು ಮುಂದಿನ ನಮಗೆ ಈ ನಗರ ಅಭಿವೃದ್ಧಿಗೆ ಯಾವುದೇ ಒಂದು ಅಡ್ಡ ವಿಘ್ನಗಳು ಬರಬಾರ್ದಂತ ಒಂದು ಉದ್ದೇಶದಿಂದ ಒಂದು ಹೋಮ ಮಾಡಿ ಇವತ್ತಿನ ದಿನಗಳು ನಾವು ಪ್ರಾರಂಭಿಸಬೇಕಂತ ಇವತ್ತು ನಾವು
ಒಂದು ನಮ್ಮ ಅಧಿಕಾರವನ್ನು ಆರಂಭಿಸ್ತಿದೆ. ಸಿಟಿ ಡೆವಲಪ್ಮೆಂಟ್ ಬಗ್ಗೆ ಅಂದರೆ ಇವತ್ತು ಪ್ರೆಸೆಂಟ್ ಹಲವಾರು ಕಾಮಗಾರಿಗಳು ನಿಂತಿದ್ದಾವೆ ಸರ್. ಕಳೆದ ಬಾರಿ ನಮ್ಮ ಆನಂದ್ ಸಿಂಗ್ ಸರ್ ಅವರೇನು ಗ್ರಾಂಟ್ಗಳು ಹಾಕಿದ್ರು, ಅವೆಲ್ಲ ಸ್ವಲ್ಪ ನಿಂತಿದ್ದಾವ. ಅವನ್ನೆಲ್ಲ ಸ್ವಲ್ಪ ನಾವು ಪರಿಶೀಲನೆ ಮಾಡಿ ಯಾಕೆ ನಿಂತಿದ್ದಾವ ಏನು ಅಂತ ಹೇಳಿ ಅವನ್ನೆಲ್ಲ ಪ್ರಗತಿಯಲ್ಲಿ ತರಲಿದೊಂದು ಫಸ್ಟ್ ಮುಖ್ಯ ಕಾರಣ. ಆಮೇಲೆ ಹೊಸಪೇಟೆಯಲ್ಲಿ ನಾಯಿಗಳ ಹಾವಳಿ ತುಂಬ ಇದೆ, ತಾವೆಲ್ಲರೂ ಕೇಳ್ದಂಗೆ. ಅದಕ್ಕೆ ನಾನೇ ಕಳೆದ ಬಾರಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿಸಿದ್ದೆ. 5 ಎಕರೆ ನಮ್ಮ ಹೊರವಲಯದಲ್ಲಿ ನಮ್ಮದೇ ಆದಂಥ ಘನತ್ಯಾಜ್ಯ ವಸ್ತು ಲ್ಯಾಂಡ್ ಇದೆ, 53 ಎಕರೆ. ಅದರಲ್ಲಿ 5 ಎಕರೆನ ಅದಕ್ಕೆ ಸೀಮಿತ ಮಾಡಿ ಬೇಲಿ ಹಾಕಿಸಿ ಇಲ್ಲಿರ್ತಕ್ಕಂಥ ನಾಯಿಗಳಲ್ಲಿ ಸಾಗಿಸಿ, ಯಾರು ದಾನಿಗಳು ಅದಕ್ಕೆ ಊಟ ವ್ಯವಸ್ಥೆ ಮಾಡಿದರೆ ಅಥವಾ ನಗರಸಭೆಯಿಂದ ಊಟದ ವ್ಯವಸ್ಥೆ ಮಾಡಿ ಮತ್ತು ಅಲ್ಲೇ ಸಂತಾನ ಹರಣ ಚಿಕಿತ್ಸೆಯನ್ನು ಮಾಡಿದ್ರೆ ಆ ನಾಯಿಗಳು ಕೂಡ ಒಳ್ಳೆ ಚೆನ್ನಾಗಿ ನೋಡ್ಕೊಂಡಾಗುತ್ತೆ. ಆಮೇಲೆ ನಮ್ಮ ನಗರದಲ್ಲಿ ಈ ನಾಯಿಗಳ ಸಂತಾನ ಕೂಡ ಕಡಿಮೆ ಆಗುತ್ತೆ. ಆಮೇಲೆ ನೀರಿನ ಪೂರೈಕೆ ಬಗ್ಗೆ ನಮ್ಮ ಆನಂದ್ ಸಿಂಗ್ ಸರ್ ಗ್ರಾಂಟ್ ಹಾಕಿ ಒಂದು ಹಲವಾರು ಟ್ಯಾಂಕ್ಗಳನ್ನು ಮಾಡಿದ್ದಾರೆ. ಆ ಟ್ಯಾಂಕ್ಗಳು ಪ್ರಗತಿ ಹಂತದಲ್ಲಿದ್ದಾವೆ. ಆ ಪ್ರಗತಿ ಎಲ್ಲ ಕಂಪ್ಲೀಟ್ ಮಾಡಿದ ಮೇಲೆ ನಮ್ಮ ಹೊಸಪೇಟೆಯಲ್ಲಿ 24x7 ಕಾಮಗಾರಿಯನ್ನು ಅತಿ ಬೇಗ ಈ ಒಂದು ವರ್ಷದಲ್ಲಿ ನಾವೊಂದು ಪ್ರಯತ್ನ ಮಾಡ್ತೀವಿ. ಎಲ್ಲರಿಗೂ ಅದೊಂದು ಪ್ರಮುಖವಾದ ಹೆಜ್ಜೆ. ಅದಾದಮೇಲೆ UGDದೊಂದು ತುಂಬ ದೊಡ್ಡ ಸಮಸ್ಯೆ. ಬೆಳಿಗ್ಗೆ ಆದ ತಕ್ಷಣ UGDದು ಕೆಲವೊಂದು ಸ್ಲಮ್ ಏರಿಯಾಗಳಲ್ಲಿ ಕ್ಲೀನ್ ಮಾಡೋದೇ ಒಂದು ಸಮಸ್ಯೆ. ಆ ಒಂದು UGDಯನ್ನು ನಾವು ಒಂದು ಹೊಸ ಯೋಜನೆಗಳು, ಯಾಕಂದರೆ ಇವತ್ತು ಹಲವಾರು ಟೆಕ್ನಾಲಜಿ ಬಂದಿದ್ದಾವೆ, ಮಿಷನ್ಸ್ ಬಂದಿದ್ದಾವೆ. ಈಗ ಅದಕ್ಕೆ SDWM ಘನತ್ಯಾಜ್ಯ ವಸ್ತುದಲ್ಲಿ 4 ಕೋಟಿ ಚಿಲ್ಲರು ಆಲ್ರೆಡಿ ದುಡ್ಡಿದೆ. ಅದನ್ನು ಕ್ರಿಯಾ ಯೋಜನೆ ರೂಪಿಸಿ ಜಿಲ್ಲಾಧಿಕಾರಿ ಅವರ ಗಮನಕ್ಕೆ ಅವರು ಪಾಸ್ ಮಾಡಿಸಿ ಒಂದು ಮಿಷಿನ್ಗಳು, ಅದಕ್ಕೆ ಆದಂಥ ಪ್ರೈವೇಟ್ ಲೇಬರನ್ನು ಇಟ್ಟು ಒಂದು UGD ಒಂದು ಸಲೀಸವಾಗಿ ನಮ್ಮ STPಗೆ ಮುದ್ಲಾಪುರ STP ಅದನ್ನು ಕೆಲಸ ಪ್ರಗತಿ ಹಂತದಲ್ಲಿದೆ. ಆ STPಗೆ ಒಂದು UGDಯನ್ನು ಸಾಗಿಸಿ ಮಾಡೋದಂತ. ಆಮೇಲೆ ಚರಂಡಿ ನೀರೆಲ್ಲ UGD ನೀರೆಲ್ಲ ಚರಂಡಿಗೆ ಬಿಡ್ತಾ ಇದ್ದಾರೆ. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ, ಎಲ್ಲ ನೀರು ಒಂದು ಕಡೆ ಹೋದರೆ ಅದನ್ನು ನಾವು ಫಿಲ್ಟರೈಸೇಷನ್ ಮಾಡಿ ಆ ನೀರು ಯಾವುದೇ ಒಂದು ಕೈಗಾರಿಕೆಗೆ ಉತ್ಪನ್ನ ಮಾಡ್ತಕ್ಕಂಥ ಕೈಗಾರಿಕೆಗೆ ಕೊಡಬೇಕಂತ ಅದೊಂದು ಪ್ರಬಲವಾದ ಒಂದು ಅಂಶ ನಮ್ಮದು. ಇನ್ನೂ ಹಲವಾರು ಮಾಮೂಲು ನಿಮಗೆ ಗೊತ್ತಿರೋಂಥ ಬೀದಿ ದೀಪಗಳಿದ್ದಾವೆ. ಆಮೇಲೆ ತೆರಿಗೆ ವಸೂಲಾತಿ, ಈಗ ನಮ್ಮ ನಗರಸಭೆಗೆ ಈಗ ರಾಜ್ಯ ಸರ್ಕಾರದಿಂದ ಇದು ಅನುದಾನ ಬರೋದು ಅಷ್ಟಕ್ಕಷ್ಟ ಇದೆ. ಸೊ ಅದಕ್ಕೆ ಅದ್ರ ಮೇಲೆ ಡಿಪೆಂಡ್ ಆಗದೆ ನಮ್ಮದೇ ಆದಂಥ ಹೊಸಪೇಟೆಯಲ್ಲಿ ತೆರಿಗೆಯನ್ನು ವಸೂಲಾತಿ ಮಾಡೋದೊಂದು ಪ್ರಮುಖ ಕಾರಣ. ನಾಳೆಯಿಂದ ನಮ್ಮ ರೆವಿನ್ಯೂ ಆಫೀಸರ್ಗಳನ್ನ ಮೀಟಿಂಗ್ ಕರೆದು ತೆರಿಗೆ ವಸೂಲಾತಿ ಬಗ್ಗೆ ಭಾಳ ಮುಖ್ಯ ಗಮನ ಹರಿಸ್ತೀವಿ. ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಹೊಸಪೇಟೆ ಒಂದು ದೊಡ್ಡ ವಿಶ್ವ ಪ್ರವಾಸಿ ತಾಣ. ಈ ಪ್ರವಾಸಿ ತಾಣದಲ್ಲಿ ಮುಖ್ಯವಾದ ಅಲ್ಲಲ್ಲಿ ಪ್ರವಾಸಿಗರಿಗೆ ಶೌಚಾಲಯಗಳು, ಸ್ನಾನದ ಗೃಹಗಳು ಇವೆಲ್ಲ ಕೊರತೆ ಇದೆ. ಆಮೇಲೆ ಸ್ವಚ್ಛತೆ ಕೊರತೆ ಇದೆ. ಇವನ್ನೆಲ್ಲ ನಾವು ಎಲ್ಲ ನಾಗರಿಕರಿಂದ ಅಥವಾ ಸಂಘ ಸಂಸ್ಥೆಗಳಿಂದ ಸಲಹೆ ಸೂಚನೆಗಳನ್ನು ಪಡೆದು ನಾವು ಕೂಡ ಎಲ್ಲರ ಜೊತೆಗೆ ನಮ್ಮ ಪತ್ರಿಕಾ ಮಾಧ್ಯಮದವರು ತಾವುಗಳು ಹೇಳಿದ ಸಲಹೆಗಳನ್ನು ನಮ್ಮದು ಗಮನದಲ್ಲಿಟ್ಟುಕೊಂಡು ಅದನ್ನೆಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ ಹಂತದಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಸರ್. ಈಗ 10th ಫೈನಾನ್ಸ್ ಇದೆ, SVK ಬಸ್ ಸ್ಟ್ಯಾಂಡ್ 10th ಫೈನಾನ್ಸ್ನ ರಿನ್ಯೂವಲ್ ಮಾಡ್ರಿ ಅಂತ ನಾವು ಜಿಲ್ಲಾಧಿಕಾರಿಗಳಿಗೆ ಕಳಿಸಿದ್ವಿ. ಅವರು ರಿನ್ಯೂವಲ್ ಅದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಕೊಟ್ಟಿಲ್ಲ. ಅವನು 10th ಫೈನಾನ್ಸ್ ಕ್ಲಿಯರ್ ಆದರೆ ರಿನ್ಯೂವಲ್ ಆಗುತ್ತೆ. ಆಮೇಲೆ ಇಲ್ಲಿರ್ತಕ್ಕಂಥ ಮಾರ್ಕೆಟ್ ಪಕ್ಕದಲ್ಲಿರೋದು ಕೋರ್ಟಲ್ಲಿದೆ, ಅದನ್ನು ನಾವು ಸ್ವಂತ ಹೈಕೋರ್ಟಿಗೆ ಅಡ್ಡಾಡಿ ಕ್ಲಿಯರ್ ಮಾಡಿಸ್ತೀವಿ. ಆಮೇಲೆ ನಮ್ಮ ಇಲ್ಲಿ ಹಳೆ PWD ಸ್ಥಳ ಇದೆಯಲ್ಲ, ಅದು ಪ್ರಗತಿ ಹಂತದಲ್ಲಿದೆ. ಅದನ್ನು ನಾವು ಯಾವ ರೀತಿ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್, ಒಂದು ಒಳ್ಳೆ ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡಬೇಕಂತ ಇಲ್ಲೊಂದು ಕನಸಿದೆ, ಅದನ್ನೊಂದು ನಿರ್ಮಾಣ ಮಾಡ್ತೀವಿ. ಆಮೇಲೆ ನಮ್ಮದು ಹಳೆ ಗರ್ಲ್ಸ್ ಸ್ಕೂಲ್ ಈಗ ಶಿಫ್ಟ್ ಆಗಿದೆ, ಅದನ್ನು ಹೊಸಪೇಟೆದ ಹೃದಯ ಭಾಗ. ಅಲ್ಲಿ ಕೂಡ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಅನುದಾನವನ್ನು ವೆರಿಫೈ ಮಾಡಿಕೊಂಡು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಯಾವುದೇ ಅನುದಾನ ಬರೋಂಗಿದೆ ಅದನ್ನೆಲ್ಲ ನೋಡಿಕೊಂಡು ನಾವು ಅಲ್ಲೊಂದು ಮುಖ್ಯವಾದ ಒಂದು ಒಳ್ಳೆ ವಾಣಿಜ್ಯ ಮಳಿಗೆ ಆರಂಭಿಸ್ತೀವಿ ಸರ್, ವಿತಿನ್ ಶಾರ್ಟ್ ಪೀರಿಯಡ್. ಅವೆಲ್ಲ ಅನುದಾನಗಳಿಂದ ಅವೆಲ್ಲ ಬಿಲ್ಡಿಂಗ್ ರೆಡಿ ಆದರೆ ನಂಗೆ ಬರ್ತಕ್ಕಂಥ ರೆವೆನ್ಯೂ ನಮ್ಮ ಹೊಸಪೇಟೆ ಅಭಿವೃದ್ಧಿಗೆ ಒಂದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಸರ್. ಅದಕ್ಕೆ ನಾಳೆ ಒಂದು ರೆವಿನ್ಯೂ ಮೀಟಿಂಗ್ ಕರೆದು ತೆರಿಗೆ ಸಂಬಂಧಪಟ್ಟ ನಮ್ಮ ಬಿಲ್ ಕಲೆಕ್ಟರ್ RI R1 ಎಲ್ಲ ಒಂದು ಡೈರೆಕ್ಷನ್ಸ್ ಮುಖಾಂತರ ಒಂದು ತೆರಿಗೆ ಕಲೆಕ್ಟ್ ಮಾಡ್ತಕ್ಕಂಥ ಒಂದು ಜಾಥಾ ಆರಂಭಿಸ್ತೀವಿ. ಡ್ರೈವ್ ಮಾಡಿ ಜಾಥಾ ಒಂದು ಆರಂಭಿಸಿ ಎಲ್ಲರ ಗಮನಕ್ಕೆ ತಂದು ಆ ತೆರಿಗೆ ವಸೂಲಾತಿಯಿಂದ ಅವ್ರಿಗೂ ನಾವು ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡ್ತೀವಂತ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀವಿ. ಯಾರ್ದು ತೆರಿಗೆ ಬ್ಯಾಲೆನ್ಸ್ 10-15 ವರ್ಷ ಇದೆ
ಅವ್ರನ್ನೆಲ್ಲ 20 ವರ್ಷ ಇದ್ದು ಕಮರ್ಷಿಯಲ್ ಇದ್ದರೆ ಹರಾಜಿಗಂತೂ ತರಲಿಕ್ಕಂತ ನಮ್ಮ ಸೂಚನೆ ಅಂತ ಕೊಡ್ತೀವಿ. ಇದು ಜನನು ನಾವು ಅದ್ರ ಬಗ್ಗೆನೂ ಒಂದು ಫಾರಮ್ 3 ಮೊಟೇಷನ್ ಬಗ್ಗೆ ಬ್ರೋಕರ್ ಏನಿದಾರಲ್ಲ ಅದ್ರ ಬಗ್ಗೆ ಜನರಿಗೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಯಾಕಂದರೆ ತಾವೇ ಬಂದು ಅರ್ಜಿ ಕೊಟ್ಟು ಹೋಗ್ಬಿಟ್ರೆ ಬ್ರೋಕರ್ಗಳನ್ನ ತಾವೇ ತೆಗೆದಾಕ್ಬೋದು. ಇವಾಗ ಬ್ರೋಕರನ್ನು ಕೆಲವರು ಅವ್ರು ಏನು ಮಾಡ್ತಾರೆ, ಯಾರಿಗೋ ಬರೋಕ್ಕಾಗಲ್ಲ, ಯಾರನ್ನೋ ಕಳಿಸ್ತಾರೆ, ಅವರು ಬ್ರೋಕರ್ ಆಗಿ ಬೆಳೀತಾ ಹೋಗ್ತಿದ್ದಾರೆ. ಅವರು ಸಿಸ್ಟಮ್ ಮಾಡ್ತೀವಿ. ನಮ್ಮದು ಇವಾಗ ಯಾವುದೇ ಒಂದು ಅರ್ಜಿ ಪ್ರಾಮಾಣಿಕವಾಗಿ ಹಾಕಿ ಹೋಗಿ ಬಂದಿಲ್ಲ ಅಂತ ನಮ್ಮ ಗಮನಕ್ಕೆ ತಂದರೆ ಅವ್ರದ್ದು ಅರ್ಜಿನ ಯಾಕೆ ಕ್ಲಿಯರ್ ಆಗಿಲ್ಲ ಅಂತ ನಾವೇ ಅದರದ್ದು ಬಗೆಹರಿಸ್ಕೊಡ್ತೀವಿ ಸರ್. ಅಂಥವ್ರು ಯಾರಿದ್ದಾರೆ ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡ್ತೀವಿ. ಅಂಥವ್ರು ಇದ್ರೆ ತೆಗೆದು ಬಿಸಾಕ್ತೀವಿ. ಆಮೇಲೆ ಸಾರ್ವಜನಿಕರಿಗೆ ನಾವೇ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಸರ್. ಯಾರನ್ನೂ ಕಾಣೋದ ಅವಶ್ಯಕತೆ ಇಲ್ಲ ಅಂತ ಒಂದು ಜಾಹೀರಾತು ಪ್ರಕಟಣೆ ಮಾಡ್ತೀವಿ. ಆಮೇಲೆ 7 ದಿನ ಏನು ನಮ್ಮ ರಿನ್ಯೂವಲ್ ಇದೆ, ಆ 7 ದಿನ ರಿನ್ಯೂವಲ್ಲು ಮೊಟೇಷನ್ಗೆ ಏನು 60 ಡೇಸ್ ಇದೆ, ಅದನ್ನ ಹಚ್ತೀವಿ. ಯಾರು ಹಾಕಿದ ಮೇಲೆ ಒಂದು ಅವ್ರು ಏನು ಕೊಟ್ಟಿಲ್ಲ, ಅವ್ರದ್ದು ತಪ್ಪು ಇದ್ರೆ ಎಂಡೋಸ್ಮೆಂಟ್ ಕೊಡಬೇಕು, ಕ್ಲಿಯರ್ ಇದ್ರೆ ಅವರಿಗೆ ಫಾರಮ್ 3 ನೀಡಬೇಕಂತ ನಾವು ಅಧಿಕಾರಿಗಳೆಲ್ಲ ರೆವೆನ್ಯೂ ಸೆಕ್ಷನ್ಗೆ ಸ್ಪೆಷಲ್ ಮೀಟಿಂಗ್ ತೊಗೊಳ್ತಾ ಇದ್ದೀವಿ ಸರ್. 43 ಲೇಔಟ್ಗಳು ಟೋಟಲ್ ಹೊಸಪೇಟೆ ನಗರದಲ್ಲಿ, ಶಿವಜ್ಯೋತಿ ಆಯಿತು, ಕಿರಣ್ ಕೃಷ್ಣ ಆಯಿತು, ನಮ್ಮಲ್ಲಿ ಲೆಕ್ಚರ್ ಲೇಔಟ್ ಆಯಿತು, ಹಲವಾರು ಈ ಥರ, ಮತ್ತು ಇಲ್ಲಿ ಮುನೀರ್ ಲೇಔಟ್, ಸಂಕ್ಲಾಪುರ ಆಯಿತು. ಈ ಒಂದು ಅನ್ಡೆವಲಪ್ಡ್ ಏರಿಯಾಗಳನ್ನ ಏನು ಮಾಡಿದ್ದಾರೆ ಅವರು ಹಳೆ ಅಧಿಕಾರಿಗಳು ತಿಳಿಯದೆ ಫೈನಲ್ ಅಪ್ರೂವಲ್ ಅಲ್ಲದೆ 40% ಫಸ್ಟ್ ರಿಲೀಸ್ ಆಗ್ತಾ ಇತ್ತು ಸರ್ ಮೊದಲು. ಆಮೇಲೆ 60% ಕೊಡ್ತಾಯಿದ್ರು. ಆ 40% ತಗೊಂಡು 60% ಕೂಡ ಫಾರಮ್ 3 ಅವಾಗ ಮಾಡಿರೋ ಅಧಿಕಾರಿ ತಪ್ಪನ್ನ ಈಗ ಜನರಿಗೆ ಪ್ರಾಬ್ಲಮ್ ಆಗಿದೆ. ಇದನ್ನು ನಾವು 2 ಸಲ ರೆಸೊಲ್ಯೂಷನ್ ಮಾಡಿ ಜಿಲ್ಲಾಧಿಕಾರಿಗಳು ಕಳಿಸಿದ್ದೀವಿ. ಇದು ಸ್ಟೇಟ್ ಪಾಲಿಸಿ ಅಂತ ಹೇಳಿದರು. ಆಮೇಲೆ ಜಿಲ್ಲಾಧಿಕಾರಿಗಳು ಯಾವುದೇ ಒಂದು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ನೆಕ್ಸ್ಟ್ ವೀಕಲ್ಲಿ ಜಿಲ್ಲಾಧಿಕಾರಿಗಳನ್ನ ಭೇಟಿಯಾಗಿ ಇವು 43 ಲೇಔಟ್ರದ್ದು ಯಾವ ರೀತಿ ಡೆವಲಪ್ಮೆಂಟ್ ಫೀಸ್ ಕಟ್ಟಿಸ್ಕೊಂಡು ಡೆವಲಪ್ಮೆಂಟ್ ಮಾಡಲಿಕ್ಕೆ ನಮ್ಮ ನಗರಸಭೆ ತಯಾರಿದೆ. ಅದಕ್ಕೆ ಎಸ್ಟಿಮೇಟ್ ಮಾಡಲಿಕ್ಕೆ ಇಂಜಿನಿಯರ್ನವ್ರು ಕೂಡ ನಾವು ಲಾಸ್ಟ್ ಟೈಮೇ ಹೇಳಿದ್ದೀವಿ. ಟೋಟಲ್ ಎಸ್ಟಿಮೇಟ್ ಕಾಸ್ಟ್ ಮಾಡ್ಕೊಂಬಿಟ್ಟು ಆ ಎಸ್ಟಿಮೇಟ್ನ ಮಿಕ್ಕಿದ್ದು ಎಷ್ಟು 20 ಪ್ಲಾಟ್ ಇದ್ದರೆ ಅವ್ರಿಗೆ ಡಿವೈಡೇಷನ್ ಅಮೌಂಟ್ ಎಷ್ಟಾಗುತ್ತೆ ಅಂತ ನಾವು ಆ ದುಡ್ಡು ಕಳಿಸ್ಕೊಂಡು ಇದನ್ನು ನಾವು ಮತ್ತೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೂ ಲೆಟರ್ ಕಳಿಸ್ಬೇಕು ಸರ್. ಯಾಕಂದ್ರೆ ಫೈನಲ್ ಅಪ್ರೂವಲ್ ಆಗಿದೆ ಅಂತ ಅವ್ರಿಗೂ ಗೊತ್ತಾದ್ಮೇಲೆ ಅಲ್ಲಿ ಬಿಲ್ಡಿಂಗ್ ಲೈಸೆನ್ಸ್ ಇಶ್ಯೂ ಆಗಬೇಕು. ನಮ್ಮಲ್ಲಿ ಫಾರ್ಮ್ 3 ಆದರೆ ಅಲ್ಲಿ ಬಿಲ್ಡಿಂಗ್ ಲೈಸೆನ್ಸ್ ಕೂಡ ಇಶ್ಯೂ ಆಗಬೇಕು. ಅದು ಮುಂದಿನ ದಿನಗಳಲ್ಲಿ ಅದನ್ನು ಕ್ರಮ ತಗೊಳ್ತೀವಿ ಸರ್. ದಿನಾಂಕ 16ರಂದು ನಗರದಲ್ಲಿ ಈದ್ ಮಿಲಾದ್ ಆಚರಣೆಯನ್ನ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಈದ್ಗಾ ಮೈದಾನದಿಂದ ಗಾಂಧಿ ಚೌಕ್ನವರೆಗೆ ಮೆರವಣಿಗೆ ನಡೆಸಿ ಅಕ್ಕಬುಕ್ಕ ರಸ್ತೆಯಲ್ಲಿ ವೇದಿಕೆ ಕಾರ್ಯಕ್ರಮ ಸೇರಿದಂತೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ರವರ ಕುರಿತು ಉಪನ್ಯಾಸ ನಡೆಸಿಕೊಡಲಾಯಿತು. ಹೀಗೆ ಮೀರ್ ಅಲಂ ನವಾಜ್ ಚಿತ್ರಮಂದಿರಕ್ಕೆ ಸಾಗುವ ಅಕ್ಕಬುಕ್ಕ ರಸ್ತೆಯಲ್ಲಿ ವೇದಿಕೆ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ವೇಳೆ ಬಳ್ಳಾರಿಯಿಂದ ಆಗಮಿಸಿದ್ದ ಮುಫ್ತಿ ಮೊಹಮ್ಮದ್ ಸಾಬ್ರವರಿಂದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ರವರ ಕುರಿತು ಬಯಾನ್ ನಡೆಸಿಕೊಡುತ್ತಾ ಮೊಬೈಲ್ ಗೀಳು ಹಾಗೂ ಇತರರ ಪ್ರಾಣ ಹಾನಿಗೆ ಕಾರಣವಾಗುವ ಡಿಜೆ ಸಂಗೀತನಾದದ ಬಳಕೆ ಕುರಿತು ಇಂದಿನ ಯುವ ಪೀಳಿಗೆಯಲ್ಲಿ ಜಾಗೃತಿ ಮೂಡಿಸಿದರು. अबू दाऊद शरीफ की हदीस पाक है, पूरी जिम्मेदारी के साथ आपके सामने रख रहा हूं कि मीलाद मुस्तफा क्या है और क्यों हमें मनाना चाहिए। आका का मीलाद तो सुबह कयामत तक हाय 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 हम मनाते रहेंगे। और अगर तुमने अपने माँ बाप को सताया तो दुनिया की कोई ताकत तुम्हें बचा नहीं सकती, दुनिया की कोई इबादत तुम्हें तुम्हारी हिफाजत नहीं कर सकती। इसलिए मेरे नौजवानों, आज के इस इजलास में मैं आपसे कह रहा हूँ, सबसे पहले अपने माँ बाप की ताज़ीम करो। कुरान कह रहा है वला तकुल्लहुमा उफ़िन वला तनहरहुमा वकुल लहुमा कौलन करीमा वख्फिज़ लहुमा जनाह ज़ुल्ल मिनर रहमा वकुल रब्बि इग़फिरहुमा कमा रब्बियानी सगीरा। कुरान कह रहा है अगर तुम चाहते हो कि मुस्तफा तुम्हें करीब कर ले, रसूल की ज़ियारत नसीब हो जाए, कब्र तुम्हारी कुशादा हो जाए, कब्र तुम्हारी नूर से भर जाए, तो आओ अपने मोहब्बत के पेशानी को अपने माँ बाप के कदमों पर रख दो। अगर उन्होंने दुआ कर दिया तो तुम्हारे गुनाह को खुदा माफ करके तुम्हारी कब्र में उजाला पैदा कर देगा। मेरे नौजवानों, एक तो ये हो गया, दूसरे ये 12 बजे रात तक 3-4 बजे तक। अफसोस ये होता है, बुरा नहीं मानिएगा, मैं जो कह रहा हूं इसका बुरा नहीं मानिएगा, मस्जिद नबवी शरीफ में गए उम्रा करने, मस्जिद नबवी शरीफ पीछे, ये क्या भाई? हाँ? तुम उम्रा करने के लिए गए हो कि अपने बच्चों को सेल्फी दिखाने या अपनी बीवी या अपने दोस्तों को सेल्फी देख मैं आया हूं यहाँ, तो बस हो गया खत्म, दी एंड वहीं, तुम्हारा कुछ भी काम नहीं होगा। मगर वाह, हाय 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 अमर इब्ने हारिस, हाय हाय अबू जारिया,
आपके करीब कर दे रहा हूं। जुमला नहीं है मेरे पास, वक्त नहीं है, नहीं तो मैं आपको समझा देता कि आज हमारे नौजवान कहां पहुंच गए हैं। आज हमारे नौजवानों का हाल क्या है। मिलाद हुआ, पता नहीं, अभी मैंने दरूद शरीफ के बारे में बताया ना, मोतियां धम 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 धम। ऐसा लग रहा है कि बेचारा अच्छा इंसान जिसको हार्ट की बीमारी ना हो, अगर वो चला जाए तो वो भी हार्ट अटैक में शिकार हो जाए। पता ये चला कि नबी के मिलाद में डीजे बजा रहे हैं, फरिश्ते को भगा रहे हैं, फरिश्ते को भगा रहे हैं, और नहीं मालूम कितने अच्छे लोगों को बीमार कर रहे हैं। क्या ऐसा जुलूस जिसमें डीजे निकाला जाए, जिसमें इस तरह के बाजे लाए जाए, नबी को पसंद है? अरे मेरे नबी का जब जुलूस निकाला इमाम मोहम्मद ने, इमाम आजम अबू हनीफा के शागिर्द ने, काजी अबू यूसुफ ने, तो फरमाते हैं कि हम जब गलियों से चल रहे थे तो हमने पीछे मुड़ करके देखा, कुछ ऐसी मखलूकात है जो हमारे यहाँ कूफे के रहने वाले नहीं थे। मैंने पूछा काजी अबू यूसुफ से, ए काजी आप इनको पहचानते हो? कहा नहीं हम नहीं पहचानते हैं। रब्बे काबा की कसम, वो ताज्जुब में पड़ गए कि ये इतनी लंबी चौड़ी मखलूक कहां से आई है। अल्लाह अल्लाह। इमाम आजम अबू हनीफा की कब्र पर जुलूस खत्म होने के बाद पहुंचते हैं और अर्ज करते हैं, सरकार आप ही इस रुखदे का हल बताइए, आप ही इस रात से पर्दा उठाइए। तो इमाम आजम ने कब्र अनवर से जवाब दिया, ए मेरे शागिर्दों, वो और कोई नहीं, वो फरिश्ते की जमात थी। जिब्रील अमीन अपने साथ 70,000 फरिश्ते लेकर आए। अल्लाह अल्लाह। जहां फरिश्ते आए वहां डमडम बजाओगे, टमटम बजाओगे। इसलिए मेरे प्यारे, डीजे से बचना, वरना डीजे हो जाएगा तो वीजे भी नहीं रहोगे। आया समझ में? एक और बात और अर्ज मैं कर ಬಳಿಕ ಮಿಲಾದ್ ಕಮಿಟಿಯ ಅಧ್ಯಕ್ಷರಾದ ಕೆ ಬಡಾವಲ್ಲಿರವರು ಈದ್ ಮಿಲಾದ್ ಆಚರಣೆಯನ್ನ ಯಶಸ್ವಿಯಾಗಿಸಲು ಸಹಕರಿಸಿದ ಎಲ್ಲರಿಗೂ ಅಭಿನಂದನೆ ತಿಳಿಸುತ್ತಾ ಬರುವ ವರ್ಷ ಅದ್ದೂರಿಯಾಗಿ ಈದ್ ಮಿಲಾದ್ ಆಚರಣೆಯನ್ನ ಆಚರಿಸುವ ವಿಶ್ವಾಸವಿದೆ ಎಂದರು। सब लोगों के साथ से आज हमारा 30 साल हॉस्पिटल के अंदर इस प्रोग्राम ईद मिलादुन्नबी कामयाब हुआ। सबको शुक्रिया अदा करते हैं कमेटी के। अगला साल इंशाअल्लाह इससे भी बेहतरीन से बेहतरीन होगा बोल के उम्मीद रखते हैं इंशाअल्लाह। ಚಿತ್ತವಾಡ್ಗಿಯ ಮುಸ್ಲಿಂ ಯುವಕರ ಬಳಗದಿಂದ ಪ್ರತಿ ವರ್ಷ ಈದ್ ಮಿಲಾದ್ ಆಚರಣೆಯನ್ನ ಮಾಡಿಕೊಂಡು ಬರಲಾಗುತ್ತಿದೆ। ಹೀಗೆ ಈದ್ ನಿಮಿತ್ತ ಮೆಕ್ಕಾ ಮದೀನಾ ಸೇರಿದಂತೆ ವಿವಿಧ ಭಾಗದ ದರ್ಗಾಗಳ ಸ್ತಬ್ಧ ಚಿತ್ರಗಳ ಪ್ರದರ್ಶನ ನಡೆಸಿ ಸಾರ್ವಜನಿಕ ವೀಕ್ಷಣೆಗೆ ಅನುವು ಮಾಡಿಕೊಡಲಾಯಿತು। ಹೌದು, ಈ ವಿಷಯಕ್ಕೆ ಸಂಬಂಧಿಸಿದಂತೆ ಚಿತ್ತವಾಡ್ಗಿಯ ಮುಸ್ಲಿಂ ಯುವಕರ ಬಳಗದಿಂದ ಪ್ರತಿ ವರ್ಷದಂತೆ ಇಲ್ಲಿನ ಶಾದಿ ಮಹಲ್ನಲ್ಲಿ ಇಸ್ಲಾಂ ಧರ್ಮಕ್ಕೆ ಸಂಬಂಧಿಸಿದ ವಸ್ತು ಪ್ರದರ್ಶನವನ್ನ ಕೈಗೊಳ್ಳಲಾಗಿತ್ತು। ಈ ಭಾಗವಾಗಿ ಪವಿತ್ರ ಮೆಕ್ಕಾ ಮದೀನಾ ಸೇರಿದಂತೆ ನಗರ ಹಾಗೂ ದೇಶದ ವಿವಿಧ ಭಾಗದ ಹೆಸರಾಂತ ದರ್ಗಾಗಳ ಸ್ತಬ್ಧ ಚಿತ್ರಗಳನ್ನು ನಡೆಸಿ ಸಾರ್ವಜನಿಕರ ವೀಕ್ಷಣೆಗೆ ಅನುವು ಮಾಡಿಕೊಡಲಾಗಿತ್ತು। ಇನ್ನು ಈದ್ ಮಿಲಾದ್ ನಿಮಿತ್ತ ಮುನ್ನಾ ದಿನದಂದು ಉಚಿತ ಸಾಮೂಹಿಕ ವಿವಾಹ ನಡೆಸಲಾಗಿತ್ತು। ಮುಂದಿನ ವರ್ಷವೂ ಅದ್ದೂರಿಯಾಗಿ ಆಚರಿಸಲಾಗುವುದೆಂದು ಈದ್ ಮಿಲಾದ್ ಆಚರಣಾ ಸಮಿತಿಯ ಯುವಕರ ಸಂಘದ ಮುಖಂಡರು ಈ ವೇಳೆ ತಿಳಿಸಿದ್ದಾರೆ। किया गया है खाने के कदम आगे
ऊपर खाने का इंतजाम किया गया है। सभी हजरात खाने के बीच में कोई भी ना ठहरे। बात करता हूँ वॉलंटियर क्लियर करो। एग्जिट के वॉलंटियर्स आपके पीछे प्रेजेंट ठहरे, उनको क्लियर करो। एग्जिट के वॉलंटियर्स कोई पीछे एग्जिट के वॉलंटियर एग्जिट के वॉलंटियर ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವಿಜಯನಗರ ಅನಾವರಣಗೊಂಡ ವಿವಿಧ ಭಾಗದ ದರ್ಗಾ ಹಾಗೂ ಮೆಕ್ಕಾ ಮದೀನಾದ ಸ್ತಬ್ಧ ಚಿತ್ರಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.